ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರ್ತೀರಾ? ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಿಕ್ಕದೊಂದು ಇಂಟ್ರೊಡಕ್ಷನ್ ಫ್ರೆಂಡ್ಸ್. ಏನಂದರೆ, ಈ ಪಾರಿವಾಳದ ಬಣ್ಣಗಳಿಗೆ ಯಾಕೆ ಕಲರ್ದು ಒಂದೊಂದು ಕಲರ್ದು ಹೆಸರು ಬಂತು ಅಂತ. ಅದೇನೆಂದರೆ ಫ್ರೆಂಡ್ಸ್, ಹಿಂದಿನ ಕಾಲದ ರಾಜರ ಕಾಲದಿಂದನೂ ಈ ಹೆಸರು ಬಂದಿದೆ ಫ್ರೆಂಡ್ಸ್. ಏನಂದರೆ, ನಕ್ಷತ್ರದ ಕಲರ್ ಇರೋದಕ್ಕೆ ತಾರ, ಬೂದಿ ಕಲರ್ ಇರೋದಕ್ಕೆ ಧೂಮ, ಅಂದರೆ ಆ್ಯಶ್, ಸಿಗರೇಟಿನ ಆ್ಯಶ್ ಕಲರ್ ಇರೋದಕ್ಕೆ, ನೆಕ್ಸ್ಟು ಕಪ್ಪು ಇದ್ಲು ಕಲರ್ ಇರೋದಕ್ಕೆ ಜಾಕು. ಈ ರೀತಿ ಎಲ್ಲ ಪಾರಿವಾಳಕ್ಕೂ ಹೆಸರು ಬಂದಿದೆ ಅಂತ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಫ್ರೆಂಡ್ಸ್. ನಾನು ಎಲ್ಲರ ಹತ್ರ ಕೇಳಿ ತಿಳ್ಕೊಂಡಿದ್ದು, ಓಕೆನಾ? ನೆಕ್ಸ್ಟು ಇವತ್ತಿನ ವೀಡಿಯೋ ಟಾಪಿಕ್ ನಿಮ್ಗೆಲ್ರಿಗೂ ಗೊತ್ತು ಫ್ರೆಂಡ್ಸ್, ಪಿಜನ್ಸ್ ಕಲರ್ಸ್ ಆ್ಯಂಡ್ ದೇಯರ್ ಟೈಪ್ ನೇಮ್ಸ್, ಓಕೆನಾ? ಅಂದರೆ ಪಾರಿವಾಳದ ಬಣ್ಣಗಳು ಎಷ್ಟು ಟೈಪ್ಸ್ ಇದೆ, ಅದರದ್ದೆಲ್ಲ ಹೆಸರು ಮತ್ತು ಬೇಸಿಕ್ ಟಿಪ್ಸು ಎಲ್ಲದನ್ನು ಈ ವಿಡಿಯೋದಲ್ಲಿ ಫುಲ್ಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಲ್ಲೇ ಕಾಣಿಸ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋರು ಈ ವಿಡಿಯೋ ನೋಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಯಾಕಂದರೆ ನಿಮಗೆ ಅರ್ಥ ಆಗಲ್ಲ, ಸ್ವಲ್ಪನೂ ಅರ್ಥ ಆಗಲ್ಲ, ಓಕೆನಾ ಫ್ರೆಂಡ್ಸ್? ಮೊದಲನೇದಾಗಿ ನಾವು ಪಾರಿವಾಳದ ಬಣ್ಣಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚೆ, ತಿರುವಾಲ್ ಅಂದರೆ ಏನು, ಪಾರಿವಾಳದ ಕಣ್ಣಲ್ಲಿ ಎಷ್ಟು ಟೈಪು, ಮತ್ತು ರೇಖದಾರ್ ಅಂದರೆ ಏನು, ಇವು ಮೂರನ್ನು ಮೊದಲನೇದಾಗಿ ಎಕ್ಸ್ಪ್ಲೈನ್ ಮಾಡ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಫುಲ್ ಅರ್ಥ ಆಗುತ್ತೆ ನಿಮಗೆ, ಓಕೆನಾ ಫ್ರೆಂಡ್ಸ್? ಮೊದಲನೇದಾಗಿ ಪಾರಿವಾಳದ ಕಣ್ಣುಗಳು ಫ್ರೆಂಡ್ಸ್. ಕಣ್ಣುಗಳಲ್ಲಿ ಒಟ್ಟು 4-5 ಟೈಪ್ಸ್ ಇದೆ. ಒಂದು ಪಿಳಂಕ, ಮತ್ತೊಂದು ಕಳಂಕ, ಮತ್ತೊಂದು ಹಾಲ್ಗಣ್ಣು, ಕೆಂಪು ಗಣ್ಣು, ಇನ್ನೊಂದು ಅನಾರಿ. ಒಟ್ಟು 5 ಟೈಪ್ಸ್ ನಂಗೆ ಗೊತ್ತಿರಾಗಿದೆ ಫ್ರೆಂಡ್ಸ್, ಓಕೆನಾ? 5 ಟೈಪ್ಸನ್ನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಇಲ್ಲಿ ನಿಮಗೆ ಏನು ಕಾಣಿಸ್ತಿದೆ, ಈ ಪಾರಿವಾಳದ ಕಣ್ಣು ನೋಡಿ ಫ್ರೆಂಡ್ಸ್, ಫುಲ್ ರೆಡ್ಡಿಶ್ ಆಗಿದೆ. ಇದನ್ನು ಕೆಂಪು ಗಣ್ಣು ಅಂತ ಕರಿತೀವಿ. ಯಾವುದೇ ಪಾರಿವಾಳಕ್ಕೆ ಈ ಥರ ಕಣ್ಣಿರಲಿ, ಇದನ್ನು ಕೆಂಪು ಗಣ್ಣು ಪಾರಿವಾಳ ಅಂತ ಕರಿತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದ್ರ ಕಣ್ಣು ಯಾವ ಕಲರ್ ಇದೆ ಹೇಳಿ? ಫುಲ್ ಯೆಲ್ಲೋ ಕಲರ್ ಇದೆ ಫ್ರೆಂಡ್ಸ್. ಈ ರೀತಿ ಯೆಲ್ಲೋ ಕಲರ್ ಕಣ್ಣಿರೋ ಪಾರಿವಾಳನ ಪಿಳಂಕ ಅಂತ ಕರಿತೀವಿ. ಹಿಂದಿಲಿ ಪೀಲ ಅಂತೀವಲ್ಲ, ಹಾಗೆ ಇದನ್ನು ಪಿಳಂಕ ಅಂತ ಕರಿತೀವಿ, ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಈ ಪಾರಿವಾಳದ ಕಣ್ಣು ನೋಡಿ ಫ್ರೆಂಡ್ಸ್, ಫುಲ್ಲು ಬ್ಲ್ಯಾಕ್ ಇದೆ, ಬೇರೆ ಕಲರೇ ಇಲ್ಲ. ಈ ರೀತಿ ಫುಲ್ ಬ್ಲ್ಯಾಕ್ ಕಲರ್ ಇರೋದನ್ನು ಕಳಂಕ ಅಂತ ಕರಿತೀವಿ, ಓಕೆನಾ ಫ್ರೆಂಡ್ಸ್? ಹಿಂದಿಲಿ ಕಾಲ ಅಂತ ಕರಿತೀವಲ್ಲ, ಹಾಗೆ ಕಳಂಕ ಕಣ್ಣು ಅಂತ ಕರಿತೀವಿ. ನೆಕ್ಸ್ಟ್ ಈ ಕಣ್ಣು ಶೇಡ್ ನೋಡಿ ಫ್ರೆಂಡ್ಸ್, ಈ ಪಾರಿವಾಳದ್ದು ಫುಲ್ಲು ವೈಟ್ ಕಲರ್ ಇದೆ. ಇದನ್ನು ಹಾಲ್ಗಣ್ಣು ಅಂತ ಕರಿತೀವಿ. ಒಬ್ಬೊಬ್ಬರು ಬಿಳಿ ಕಣ್ಣು ಅಂತಲೂ ಕರೀತಾರೆ, ನಾವು ಹಾಲ್ಗಣ್ಣು ಅಂತ ಕರಿತೀವಿ ಫ್ರೆಂಡ್ಸ್, ಓಕೆನಾ? ನೆಕ್ಸ್ಟ್ ಇದು ನೋಡಿ ಫ್ರೆಂಡ್ಸ್, ಫುಲ್ ಬ್ಲರ್ ಆಗಿದೆ, ಬಟ್ ನಂಗೆ ಬೇರೆ ಯಾವುದು ಸಿಕ್ಕಿಲ್ಲ ಫೋಟೋ. ಇದನ್ನೇ ನೋಡಿ ಫ್ರೆಂಡ್ಸ್, ಇದು ಹಾಲ್ಗಣ್ಣು ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಯಾಕಂದರೆ ಈ ರೀತಿ ಕಾಣಿಸ್ತಿದೆ ನಿಮಗೆ. ಅದು ಕರೆಕ್ಟಾಗಿ ನೋಡಿದ್ರೆ, ಅಂದರೆ ಪಾರಿವಾಳನ ಹಿಡ್ಕೊಂಡು ನಂಗೆ ಕರೆಕ್ಟಾಗಿ ಕ್ಲಾರಿಟಿ ಇರೋದು ಸಿಕ್ಕಿಲ್ಲ. ಆ ವೈಟ್ ಕಣ್ಣಲ್ಲೇ ಸುತ್ತ ರೆಡ್ ಕಲರ್ ಡಾಟ್ಸ್ ಇರುತ್ತೆ, ಓಕೆನಾ ಫ್ರೆಂಡ್ಸ್? ಫುಲ್ಲು ರೆಡ್ ಡಾಟ್ಸ್ ಇರುತ್ತೆ ವೈಟಲ್ಲೇ. ಇದನ್ನು ಅನಾರಿ ಕಣ್ಣು ಅಂತ ಹೇಳ್ತೀವಿ ಫ್ರೆಂಡ್ಸ್, ಓಕೆನಾ? ಇಷ್ಟೇ, ಒಟ್ಟು ಕಣ್ಣಿಂದ ಎಲ್ಲದೂ ನಾನು ಹೇಳಿದ್ದೀನಿ ಫ್ರೆಂಡ್ಸ್, ಓಕೆನಾ? ನೆಕ್ಸ್ಟ್ ಕಣ್ಣು ಬಗ್ಗೆ ಆಯಿತು ಫ್ರೆಂಡ್ಸ್. ಈಗ ತಿರುವಾಲ್ ಅಂದರೆ ಏನು, ಲಾಲ್ ಕಟ್ ಅಂದರೆ ಏನು, ಎರಡನ್ನ ಫುಲ್ಲಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಈಗ ಇಲ್ಲಿ ನಿಮಗೆ ಯಾವ ಫೋಟೋ ಡಿಸ್ಪ್ಲೇ ಆಗ್ತಿದೆಯಲ್ಲ ಫ್ರೆಂಡ್ಸ್, ಇದ್ರದ್ದು ರೆಕ್ಕೆ ನೋಡಿ ಫ್ರೆಂಡ್ಸ್, ಓಕೆನಾ? ತುದಿದು ಒಂದು ರೆಕ್ಕೆ ಯಾರು ವೈಟ್ ಇರಲಿ, ಅಥವಾ 5, 4 ಎಷ್ಟೇ ರೆಕ್ಕೆ ಯಾರು ತುದಿದು ರೆಕ್ಕೆ ವೈಟ್ ಇದ್ದರೆ ಅದನ್ನು ತಿರುವಾಲ್ ಅಂತ ಕರಿತೀವಿ. ಈಗ ತಾಮ್ರಲ್ ಪಾರಿವಾಳ ಇತ್ತ, ತಾಮ್ರಲ್ ತಿರುವಾಲ್ ಅಂತ ಕರಿತೀವಿ. ಮಕ್ಷಿ ಇತ್ತ, ಮಕ್ಷಿ ತಿರುವಾಲ್ ಅಂತ ಹೇಳ್ತೀವಿ. ಒಟ್ಟಿನಲ್ಲಿ ತುದಿ ರೆಕ್ಕೆ ವೈಟ್ ಇತ್ತು ಅಂದರೆ ಅದನ್ನು ತಿರುವಾಲ್ ಅಂತ ಹೇಳ್ತೀವಿ ಫ್ರೆಂಡ್ಸ್, ಓಕೆನಾ? ನೆಕ್ಸ್ಟು ಇಲ್ಲೇನು ಫೋಟೋ ಡಿಸ್ಪ್ಲೇ ಆಗ್ತಿದೆ, ಇದು ಮಕ್ಷಿ ಫ್ರೆಂಡ್ಸ್. ಇದ್ರದ್ದು ತುದಿ ರೆಕ್ಕೆ ನೋಡಿ ವೈಟ್ ಕಲರ್ ಇದೆ, ಇದನ್ನು ಮಕ್ಷಿ ತಿರುವಾಲ್ ಅಂತ ಕರಿತೀವಿ, ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟು ಲಾಲ್ ಕಟ್ ಬಗ್ಗೆ ಹೇಳೋದಾದ್ರೆ ಫ್ರೆಂಡ್ಸ್, ಇಲ್ಲೇನು ಫೋಟೋ ಡಿಸ್ಪ್ಲೇ ಆಗಿದೆ ಅದನ್ನು ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್. ಅದು ತುದಿ ರೆಕ್ಕೆ ಮೇಲ್ಗಡೆ ಶೇಡು ಒಂಥರ ಲಾಲ್ ಕಲರ್, ಅಂದರೆ ಕೆಂಪು ಕಲರ್ ಇದೆ ಫ್ರೆಂಡ್ಸ್. ಕೆಳಗಡೆ ಮಾಮೂಲಿ ಬ್ಲ್ಯಾಕ್ ಇದೆ, ಮೇಲೆ ಕೆಂಪು ಇದೆ. ಇದನ್ನು ಲಾಲ್ ಕಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್, ಲಾಲ್ ಕಟ್ ಹಕ್ಕಿ ಅಂತ. ಈಗ ಕಣ್ಣು ಬಗ್ಗೆ ಹೇಳಿದೆ, ಲಾಲ್ ಕಟ್ ಬಗ್ಗೆ ಹೇಳಿದೆ, ತಿರುವಾಲ್ ಬಗ್ಗೆ ಹೇಳಿದೆ. ನೆಕ್ಸ್ಟು ರೇಖದಾರ್ ಅಂದರೆ ಏನು ಫ್ರೆಂಡ್ಸ್? ಇಲ್ಲಿ ಈ ಪಾರಿವಾಳ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಇದ್ರ ರೆಕ್ಕೆ ನೋಡಿ, ರೆಕ್ಕೆ ಮೇಲ್ಗಡೆ ಚುಕ್ಕಿ ಇದೆ. ಈ ರೀತಿ ರೇಖ್ ಥರ ಚುಕ್ಕಿ ಇರೋದನ್ನು ರೇಖದಾರ್ ಪಾರಿವಾಳ ಅಂತ ಕರಿತೀವಿ ಫ್ರೆಂಡ್ಸ್. ಇಲ್ಲಿ ಫೋಟೋ ನಿಮ್ಗೆ ಡಿಸ್ಪ್ಲೇ ಆಗಿದ್ದು ಸಬ್ಜಾ, ಓಕೆನಾ ಫ್ರೆಂಡ್ಸ್? ಅದನ್ನು ಸಬ್ಜಾ ರೇಖದಾರ್ ಅಂತ ಕರಿತೀವಿ, ಅಷ್ಟೇ ಫ್ರೆಂಡ್ಸ್. ಇದು 4 ಬೇಸಿಕ್ ಟಿಪ್ಸ್ ಫ್ರೆಂಡ್ಸ್, ಎಲ್ಲ ಪಾರಿವಾಳಕ್ಕೂ ಇನ್ಕ್ಲೂಡ್ ಆಗುತ್ತೆ, ಓಕೆನಾ? ಈಗ ಮಕ್ಷಿ ಇರಲಿ, ಮಕ್ಷಿ ತಿರುವಾಲ್, ಅಥವಾ ಮಕ್ಷಿ ರೇಖದಾರ್, ಅಥವಾ ಮಕ್ಷಿ ಪಿಳಂಕ ಕಣ್ಣು, ಈ ರೀತಿ ಆಗುತ್ತೆ. ನೆಕ್ಸ್ಟು ನಮ್ಮ ವಿಡಿಯೋ ಟಾಪಿಕ್ ಕಡೆ ಹೋಗೋಣ ಫ್ರೆಂಡ್ಸ್. ಈಗ ನನ್ನ ಹತ್ರ ಇರೋ ಪಾರಿವಾಳದ್ದೆಲ್ಲ ತೋರಿಸ್ತೀನಿ. ನೆಕ್ಸ್ಟು ಇಲ್ಲದೆ ಇರೋ ಪಾರಿವಾಳದ್ದು ನಾನು ಫೋಟೋ ಹಾಕಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್? ಈಗ ಇಲ್ಲೇನು ಕಾಣಿಸ್ತಿದೆ ಫ್ರೆಂಡ್ಸ್, ಇದು ಯಾವ ಕಲರ್ ಇದೆ ಹೇಳಿ ಫ್ರೆಂಡ್ಸ್? ಫುಲ್ಲು ಪ್ಯೂರ್ ವೈಟ್ ಇದೆ ಫ್ರೆಂಡ್ಸ್, ಬೇರೆ ಯಾವ ಕಲರು ಮಿಕ್ಸೇ ಇಲ್ಲ ನೋಡಿ. ಇದು
ಪ್ಯೂರ್ ವೈಟ್ ಇದೆ. ಈ ರೀತಿ ಬೇರೆ ಯಾವ ಕಲರ್ ಮಿಕ್ಸ್ ಇಲ್ಲದೆ ಬರೀ ಪ್ಯೂರ್ ವೈಟ್ ಇರೋದನ್ನ ತಾರಾ ಅಂತ ಕರಿತೀವಿ ಫ್ರೆಂಡ್ಸ್. ತಾರಾ ಪಿಜನ್ ಅಂತ ಕರಿತೀವಿ. ಇದು ಕಣ್ಣು ನೋಡಿ ಫ್ರೆಂಡ್ಸ್, ಕಳಂಕ ಕಣ್ಣಿದೆ, ಇದು ತಾರಾ ಕಳಂಕ ಅಂತೀವಿ. ತಾರ ಆಯ್ತಲ್ಲ ಫ್ರೆಂಡ್ಸ್. ಈಗ ಇದು ನೋಡಿ ಫ್ರೆಂಡ್ಸ್, ಫುಲ್ ವೈಟ್ ಇದೆ ಬಟ್ ಅದ್ರ ಮೇಲೆ ಕಪ್ಪು ಕಪ್ಪು ಚುಕ್ಕಿ ಇದೆ. ಈ ರೀತಿ ಫುಲ್ಲು ಪ್ಯೂರ್ ವೈಟ್ ಮೇಲೆ ಕಪ್ಪು ಕಪ್ಪು ಡಾಟ್ಸು ಅಥವಾ ಚೂರು ಕಪ್ಪು ಕಪ್ಪು ಚುಕ್ಕಿ ಇದ್ದರೂ ಅದನ್ನು ಚೀನಿ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆನಾ, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸ್ವಲ್ಪ ಚೂರು ಚಿಕ್ಕಿ ಇದ್ರೂ ಅದನ್ನು ಚೀನಿ ಅಂತ ಕರಿತೀವಿ. ಓಕೆನಾ, ಈಗ ಈ ರೀತಿ ಡಾಟ್ ಡಾಟ್ ಇದ್ದರೂ ಅದು ಚೀನಿದೆ, ಅಥವಾ ಒಂದೇ ಒಂದು ಚಿಕ್ಕಿ ಇದ್ದರೂ ಅದು ಚೀನಿದೆ ಫ್ರೆಂಡ್ಸ್. ಓಕೆನಾ, ಇದು ಅರ್ಥ ಆಗಿದೆ. ನೆಕ್ಸ್ಟ್ ಇಲ್ಲಿ ವೈಟ್ ಶೇಡ್ ಜಾಸ್ತಿ ಇದ್ದು ಕಪ್ ಶೇಡ್ ಸ್ವಲ್ಪ ಕಡಿಮೆ ಇದೆ ಅಲ್ಲ ಫ್ರೆಂಡ್ಸ್ ಈ ಪಿಜನ್ನಲ್ಲಿ. ನೆಕ್ಸ್ಟ್ ಒಂದು ಫೋಟೋ ಡಿಸ್ಪ್ಲೇ ಆಗ್ತಿದೆ ನೋಡಿ ಫ್ರೆಂಡ್ಸ್, ಅದರಲ್ಲಿ ಬ್ಲ್ಯಾಕ್ ಶೇಡ್ ಜಾಸ್ತಿ ಇದೆ, ವೈಟ್ ಶೇಡ್ ಸ್ವಲ್ಪ ಕಡಿಮೆ ಇದೆ. ಈ ರೀತಿ ಪಾರಿವಾಳನ ಟೈಗರ್ ಚೀನಿ ಅಂತ ಕರಿತೀವಿ ಫ್ರೆಂಡ್ಸ್. ಅಂದರೆ ವೈಟ್ ಚುಕ್ಕಿ ಚುಕ್ಕಿ ಇರುತ್ತೆ, ಬ್ಲ್ಯಾಕ್ ಕಲರೇ ಮೇಯ್ನ್ ಆಗಿರುತ್ತೆ, ಅದನ್ನು ಟೈಗರ್ ಚೀನಿ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆನಾ, ನೆಕ್ಸ್ಟ್ ಇನ್ನೊಂದು ಫೋಟೋ ಡಿಸ್ಪ್ಲೇ ಆಗ್ತಿದೆ ನೋಡಿ ಫ್ರೆಂಡ್ಸ್, ಅದರಲ್ಲಿ ನೋಡಿ ವೈಟೇ ಇದೆ, ಮೇಯ್ನ್ ಕಲರ್ ವೈಟೇ ಇದೆ. ಆದರೆ ಈ ಚೀನಿಗೆ ಬ್ಲ್ಯಾಕ್ ಇತ್ತಲ್ಲ ಫ್ರೆಂಡ್ಸ್, ಆ ಜಾಗದಲ್ಲೆಲ್ಲ ಕೆಂಪು ಕಲರ್ ಇದೆ, ಅದನ್ನು ಲಾಲ್ ಚೀನಿ ಅಂತ ಕರಿತೀವಿ. ಕೆಂಪು ಅಂದರೆ ಹಿಂದಿ ಲಾಲ್ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಲಾಲ್ ಚೀನಿ ಅಂತ ಕರಿತೀವಿ. ಓಕೆನಾ, ಇದು ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಒಟ್ಟು ಚೀನಿಲಿ 3 ಟೈಪ್ಸ್ ಇದೆ ಫ್ರೆಂಡ್ಸ್. ಒಂದು ಮಾಮೂಲಿ ಚೀನಿ, ಮತ್ತೊಂದು ಟೈಗರ್ ಚೀನಿ, ಮತ್ತೊಂದು ಲಾಲ್ ಚೀನಿ. ಓಕೆನಾ, ಇದು 3 ಚೀನಿದಾಯಿತು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಪಾರಿವಾಳದ ಕಡೆ ಹೋಗೋಣ ಬನ್ನಿ. ನೆಕ್ಸ್ಟು ಇಲ್ಲೇನು ಕಾಣಿಸ್ತಿದೆ ಫ್ರೆಂಡ್ಸ್, ಇದ್ರ ಕಲರ್ ನೋಡಿ ಫ್ರೆಂಡ್ಸ್, ಫುಲ್ ಡಾರ್ಕ್ ಇಲ್ಲ ಫ್ರೆಂಡ್ಸ್, ಇದು ಈ ರೀತಿ ಕಾಣಿಸ್ತಿರೋದಷ್ಟೇ. ಯಾಕಂದರೆ ನಾನು ಸ್ವಲ್ಪ ಕತ್ಲೆ ಟೈಮಲ್ಲಿ ವೀಡಿಯೋ ಮಾಡಿರೋದು, ನಾನು ಅದ್ರ ಫೋಟೋ ಸೈಡಿಗೆ ಹಾಕಿರ್ತೀನಿ ನೋಡಿ. ಈ ರೀತಿ ಕಲರ್ ಇರೋದನ್ನ ಸಬ್ಜಾ ಅಂತ ಕರಿತೀವಿ ಫ್ರೆಂಡ್ಸ್. ಫುಲ್ ಒಂಥರ ಕಾಡು ಪಾರಿವಾಳದ ಕಲರ್ ಇರುತ್ತೆ ಫ್ರೆಂಡ್ಸ್, ಈ ರೀತಿ ಇರೋದನ್ನ ಸಬ್ಜಾ ಅಂತ ಕರಿತೀವಿ. ನೆಕ್ಸ್ಟ್ ಇದು ಕಣ್ಣು ನೋಡಿ ಫ್ರೆಂಡ್ಸ್, ಫುಲ್ ಯೆಲ್ಲೋ ಕಲರ್ ಇದೆ, ಇದನ್ನು ಸಬ್ಜಾ ಪಿಳಂಕ ಅಂತೀವಿ. ನೆಕ್ಸ್ಟ್ ಇದು ರೆಕ್ಕೆ ಮೇಲೆ ನೋಡಿ ಫ್ರೆಂಡ್ಸ್, ಚಿಕ್ಕ ಚಿಕ್ಕ ರೇಕ್ಸ್ ಇದೆ, ಅದನ್ನು ಸಬ್ಜಾ ರೇಕ್ದಾರ್ ಅಂತ ಕರಿತೀವಿ ಫ್ರೆಂಡ್ಸ್. ಒಂದು ನಿಮಿಷ ಇದನ್ನು ಹೊರಗೆ ಹಿಡಿದು ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ. ಓಕೆನಾ, ಸೊ ಇವಾಗ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ರೆಕ್ಕೆ ಕಾಣಿಸ್ತಿದೆ, ಚಿಕ್ಕ ಚಿಕ್ಕ ರೇಕ್ಸ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸಬ್ಜಾ ರೇಕ್ದಾರ್ ಅಂತ ಕರಿತೀವಿ. ಅಂದರೆ ಸಬ್ಜಾಗಿದ್ದರೆ ಸಬ್ಜಾ ರೇಕ್ದಾರ್, ಅದೇ ಎಲ್ಲರೂ ಧೂಮಾಗಿತ್ತಂದ್ರೆ ಧೂಮ ರೇಕ್ದಾರು, ರೋಷನ್ಗಿತ್ತಂದ್ರೆ ರೋಷನ್ ರೇಕ್ದಾರ್, ಈ ರೀತಿ ಕರಿತೀವಿ ಫ್ರೆಂಡ್ಸ್. ಓಕೆನಾ, ಸೊ ನನ್ನ ಹತ್ರ ಇರೋದು ಚೀನಿ, ನೆಕ್ಸ್ಟು ತಾರಾ ಮತ್ತು ಸಬ್ಜಾ 3 ಟೈಪ್ ಪಾರಿವಾಳ ಫ್ರೆಂಡ್ಸ್. ನೆಕ್ಸ್ಟು ನಾನು ನಿಮಗೆ ಫೋಟೋನ ಡಿಸ್ಪ್ಲೇಗೆ ಹಾಕಿ ಅದನ್ನು ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆನಾ ಫ್ರೆಂಡ್ಸ್, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಏನು ಫೋಟೋ ಡಿಸ್ಪ್ಲೇ ಆಗ್ತಿದೆ ಫ್ರೆಂಡ್ಸ್, ಅದ್ರ ಕಲರ್ ನೋಡಿ ಫ್ರೆಂಡ್ಸ್. ಈ ಸಬ್ಜಾ ಏನಿತ್ತು ಅದು ಫುಲ್ ಲೈಟ್ ಶೇಡ್ ಇತ್ತು, ಬಟ್ ಈಗ ಡಿಸ್ಪ್ಲೇ ಆಗ್ತಿರೋ ಪಾರಿವಾಳದ್ದು ಫುಲ್ ಡಾರ್ಕ್ ಶೇಡ್ ಇದೆ. ನೀವೇ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಕರೆಕ್ಟಾಗಿ ಫುಲ್ ಡಾರ್ಕ್ ಶೇಡ್ ಇದೆ, ಇದನ್ನು ಧೂಮ ಅಂತ ಕರಿತೀವಿ. ಓಕೆನಾ ಫ್ರೆಂಡ್ಸ್, ಫುಲ್ ಸಿಗರೇಟಿನ ಆ್ಯಶ್ ಕಲರ್ ಇದೆ, ಕರೆಕ್ಟಾಗಿ ನೋಡಿ, ಅದನ್ನು ಧೂಮ ಅಂತ ಕರಿತೀವಿ. ನೆಕ್ಸ್ಟು ಇದೊಂದು ಕೇಳಿಬಿಡ್ತೀನಿ ಫ್ರೆಂಡ್ಸ್, ಅದ್ರ ರೆಕ್ಕೆ ನೋಡಿ ಫುಲ್ ಚುಕ್ಕಿ ಚುಕ್ಕಿ ಇದೆ ರೇಕ್ಸು, ಅದನ್ನು ಧೂಮ ರೇಕ್ದಾರ್ ಅಂತ ಕರಿತೀವಿ. ನೆಕ್ಸ್ಟ್ ಅದ್ರ ಕಣ್ಣು ಹಾಲ್ಗಣ್ಣಿದೆ, ವೈಟ್ ಇರೋದ್ರಿಂದ ಹಾಲ್ಗಣ್ಣು, ಧೂಮ ಹಾಲ್ಗಣ್ಣು ಪಾರಿವಾಳ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆನಾ, ಅರ್ಥ ಆಗಿದೆಯಲ್ಲ. ನೆಕ್ಸ್ಟು ಇವಾಗ ಏನು ಫೋಟೋ ಡಿಸ್ಪ್ಲೇ ಆಗ್ತಿದೆ ಫ್ರೆಂಡ್ಸ್ ಪಾರಿವಾಳದ್ದು, ಅದ್ರ ಕಲರ್ ನೋಡಿ, ಸಬ್ಜಾಗಿದ್ದ ಫುಲ್ ಲೈಟ್ ಶೇಡ್ ಇದೆ, ಅಂದರೆ ಒಂಥರ ಬಿಳಿ ಕಲರ್ ಇದೆ. ಬಿಳಿ ಅಂದರೆ ಆ ರೀತಿ ಅಲ್ಲ, ಒಂಥರ ಬಿಳಿಚ್ ಕಲರ್ ಇದೆ. ಈ ರೀತಿ ಲೈಟ್ ಶೇಡ್ ಇರೋ ಪಾರಿವಾಳನ ರೋಷನ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆನಾ, ಅದು ಧೂಮಷ್ಟು ಡಾರ್ಕು ಇರಲ್ಲ, ಧೂಮಷ್ಟು ಡಾರ್ಕು ಇರಲ್ಲ, ಸಬ್ಜಾಷ್ಟು ಡಾರ್ಕು ಇರಲ್ಲ ಫ್ರೆಂಡ್ಸ್. ಫುಲ್ ಲೈಟ್ ಶೇಡ್ ಇದ್ದರೆ ಅದನ್ನು ರೋಷನ್ ಅಂತ ಕರಿತೀವಿ. ನೆಕ್ಸ್ಟ್ ಅಗೈನ್ ಅದರ ಕಣ್ಣು ನೋಡಿ ಫ್ರೆಂಡ್ಸ್, ಫುಲ್ ಡಾರ್ಕ್ ಕಪ್ಪು ಕಲರ್ ಇದೆ, ಅದನ್ನು ಕಳಂಕ ಕಣ್ಣು ಪಾರಿವಾಳ ಅಂತ ಕರಿತೀವಿ. ಓಕೆನಾ, ನೆಕ್ಸ್ಟು ಇವಾಗ ಏನು ಫೋಟೋ ಡಿಸ್ಪ್ಲೇ ಆಗಿದೆ ಇದು ಸಬ್ಜಾ ಫ್ರೆಂಡ್ಸ್, ಬಟ್ ಅದರಲ್ಲಿ ರೇಕ್ಸ್ ಕಾಣಿಸ್ತಿದೆಯಲ್ಲ ಅದು ಸಬ್ಜಾ ರೇಕ್ದಾರ್ ಅಂತ ನೀವು ಕರಿಬೋದು. ಬಟ್ ಇದು ಫುಲ್ಲು ದಪ್ಪ ದಪ್ಪ ಪ್ಯಾಚಸ್ ಇದೆ, ಅಂದರೆ ಒಂದು ಹೆಬ್ಬೆಟ್ಟಷ್ಟು ದಪ್ಪ ಒಂದೊಂದು ರೇಕ್ಸ್ ಇದೆ ಫ್ರೆಂಡ್ಸ್. ಈ ರೀತಿ ದಪ್ಪ ದಪ್ಪ ರೇಕ್ಸ್ ಇರೋದನ್ನ ಕುಲ್ಮಿ ರೇಕ್ದಾರ್ ಅಂತ ಕರಿತೀವಿ ಫ್ರೆಂಡ್ಸ್. ಸಬ್ಜಾ ಕುಲ್ಮಿ ರೇಕ್ದಾರ್ ಅಂತ ಈ ಪಾರಿವಾಳಕ್ಕೆ ಹೆಸರು ಫ್ರೆಂಡ್ಸ್. ಅದೇ ಚಿಕ್ಕ ಚಿಕ್ಕ ರೇಕ್ಸ್ ಇದ್ದರೆ ಅದನ್ನು ಮಾಮೂಲಿ ರೇಕ್ದಾರ್, ಅದೇ ದಪ್ಪ ರೇಕ್ ಥರ ಇದ್ದರೆ ಅದನ್ನು ಕುಲ್ಮಿ ರೇಕ್ದಾರ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆನಾ, ನೆಕ್ಸ್ಟು ಈ ಪಿಕ್ಚರ್ ನೋಡಿ ಫ್ರೆಂಡ್ಸ್, ಇದರಲ್ಲಿ ಕರೆಕ್ಟು ಧೂಮ ಬಣ್ಣ ಇದೆ, ಬಟ್ ಅದರಲ್ಲಿ ರೇಕ್ಸ್ಗಳ ಮಧ್ಯ ವೈಟ್ ಶೇಡ್ಸ್ ಇದೆ ಫ್ರೆಂಡ್ಸ್. ಓಕೆನಾ, ಕರೆಕ್ಟಾಗಿ ನೋಡಿ, ಈ ರೀತಿ ರೇಕ್ಸ್ಗಳ ಮಧ್ಯೆ ವೈಟ್ ಶೇಡ್ ಇರೋದನ್ನ ಮಕ್ಷಿ ಅಂತ ಕರಿತೀವಿ ಫ್ರೆಂಡ್ಸ್. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಧೂಮಗು ಮತ್ತು ಮಕ್ಷಿಗೂ ಡಿಫ್ರೆನ್ಸ್. ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್, ಇದು ಕರೆಕ್ಟು ವೈಟ್ ಶೇಡ್ ಇದೆ, ಮಕ್ಷಿನೇ, ಬಟ್ ಅದ್ರ ತುದಿ ರೆಕ್ಕೆ ನೋಡಿ ಫ್ರೆಂಡ್ಸ್ ವೈಟ್ ಇದೆ. ಅವಾಗಲೇ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ವೈಟ್ ರೆಕ್ಕೆ ಇದ್ದರೆ ತಿರುವಲ್, ಅಂದರೆ ಇದು ಮಕ್ಷಿ ತಿರುವಲ್. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಕಣ್ಣಿನ ಬಗ್ಗೆ ನಾನು ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲ ಪಾರಿವಾಳಕ್ಕೂ ಪಿಳಂಕ ಇದ್ರೆ ಪಿಳಂಕ, ಕಳಂಕ ಇದ್ರೆ ಕಳಂಕ, ಅದು ನೀವೇ ನೋಡ್ಕೊಳ್ಳಿ. ಓಕೆನಾ, ನಾನು ಬರೀ ಬಣ್ಣದ ಬಗ್ಗೆ ಮಾತ್ರ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟು ಇವಾಗ ಏನು ಫೋಟೋ ಡಿಸ್ಪ್ಲೇ ಆಗ್ತಿದೆ ಇದರಲ್ಲಿ ಇದನ್ನು ನೀವು ಮಕ್ಷಿನೇ ಅನ್ಬೋದು, ಬಟ್ ಅದರಲ್ಲಿ ಏನಿದೆ ಫ್ರೆಂಡ್ಸ್ ಕರೆಕ್ಟ್ ನೋಡಿ, ವೈಟ್ ಶೇಡ್ ಕಡಿಮೆ ಇದೆ ರೆಕ್ಕೆ ಮೇಲೆ,
ಫುಲ್ಲು ಬ್ಲ್ಯಾಕ್ ಪ್ಯಾಚಸ್ಸೇ ಜಾಸ್ತಿ ಇದೆ. ಈ ರೀತಿ ಇರೋದನ್ನ ಗುಲ್ದಾರ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆನಾ, ಬ್ಲ್ಯಾಕ್ ಪ್ಯಾಚಸ್ ಜಾಸ್ತಿ ಇದ್ದರೆ ರೆಕ್ಕೆ ಮೇಲೆ ಗುಲ್ದಾರ್ ಅಂತ ಕರಿತೀವಿ. ಫುಲ್ ಬ್ಲ್ಯಾಕ್ ಇರೋದಲ್ಲ ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ಬ್ಲ್ಯಾಕ್ ಪ್ಯಾಚಸ್ಸೇ ಎದ್ದು ಕಾಣಿಸ್ತಿದೆ, ವೈಟ್ ಕಾಣಿಸ್ತಿಲ್ಲ ಅಂದರೆ ಅದನ್ನು ಗುಲ್ದಾರ್ ಅಂತ ಕರಿತೀವಿ. ನೆಕ್ಸ್ಟು ಅದ್ರ ರೆಕ್ಕೆ ನೋಡಿ ಫ್ರೆಂಡ್ಸ್, ಮೇಲ್ಗಡೆ ರೆಡ್ ಇದೆ, ಕೆಳಗಡೆ ಬ್ಲ್ಯಾಕ್ ಇದೆ. ಅವಾಗಲೇ ಹೇಳ್ಕೊಟ್ನಲ್ಲ ಫ್ರೆಂಡ್ಸ್, ಇದನ್ನು ಲಾಲ್ ಕಟ್ ಪಾರಿವಾಳ ಅಂತ ಕರಿತೀವಿ. ಓಕೆನಾ, ನೆಕ್ಸ್ಟು ಇವಾಗ ಏನು ಫೋಟೋ ಡಿಸ್ಪ್ಲೇ ಆಗ್ತಿದೆ ಇದು ಗುಲ್ದಾರ್ ಥರ ಇಲ್ಲ ಫ್ರೆಂಡ್ಸ್. ನೀವು ಕರೆಕ್ಟಾಗಿ ನೋಡಿ, ಫುಲ್ಲು ಚೂರು ವೈಟ್ ಇಲ್ಲ, ಚೂರು ಬ್ರೌನ್ ಶೇಡ್ ಇಲ್ಲ, ಏನೂ ಇಲ್ಲ, ಫುಲ್ಲು ಬ್ಲ್ಯಾಕ್ ಕಲರ್ ಇದೆ ಫ್ರೆಂಡ್ಸ್. ಇದ್ಲು ಕಲರ್ ಇದೆ. ಇದನ್ನು ನಾವು ಜಾಕ್ ಅಂತ ಕರಿತೀವಿ. ಓಕೆನಾ ಫ್ರೆಂಡ್ಸ್, ಇದು ಎಲ್ರಿಗೂ ಅರ್ಥ ಆಗುತ್ತೆ, ಈಸಿಯಾಗಿ ಐಡೆಂಟಿಫೈ ಕೂಡ ಮಾಡ್ಬೋದು. ನೆಕ್ಸ್ಟ್ ಪಾರಿವಾಳದ ಬಣ್ಣದ ಕಡೆ ಹೋದರೆ ಫ್ರೆಂಡ್ಸ್, ಈಗೇನು ನೀವು ಫೋಟೋ ನೋಡ್ತಿದ್ದೀರೋ ಇದರಲ್ಲಿ ಪ್ಯಾಚಸ್ ನೋಡಿ ಫ್ರೆಂಡ್ಸ್. ಮೇಲ್ಗಡೆ ಚುಕ್ಕಿ ಇಲ್ಲ, ಚುಕ್ಕಿ ಇದ್ರೆ ಚೀನಿ. ಇದು ದಪ್ಪ ಪ್ಯಾಚಸ್ ಇರುತ್ತೆ ಫ್ರೆಂಡ್ಸ್. ಅದು ಬ್ಲ್ಯಾಕ್ ಕಲರ್ ಆಗಿರ್ಬೋದು, ಬೇರೆ ಯಾವುದೇ ಕಲರ್ ಆಗಿರ್ಬೋದು, ಏನೇ ಆಗಿರಲಿ, ದಪ್ಪ ಪ್ಯಾಚಸ್ ಇತ್ತಂದರೆ ಅದನ್ನು ದುಬಾಸ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆನಾ, ಇದು ಕೂಡ ಈಸಿಯಾಗಿ ಅರ್ಥ ಆಗುತ್ತೆ ಆ್ಯಂಡ್ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಇವಾಗೇನು ಡಿಸ್ಪ್ಲೇ ಆಗ್ತಿದೆ ಫ್ರೆಂಡ್ಸ್, ಇದು ತಾಮ್ರಾಲ್ ಫ್ರೆಂಡ್ಸ್. ಈ ಪಾರಿವಾಳ ನನ್ನ ಹತ್ರ ಇತ್ತು, ಬಟ್ ಇದನ್ನು ನಾನು ಸೇಲ್ ಮಾಡಿದೆ. ಬಟ್ ಈ ಫೋಟೋ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ತಾಮ್ರದ ಕಲರ್ ಇದೆ. ಓಕೆನಾ, ಇದರಿಂದನೇ ಇದನ್ನು ತಾಮ್ರಾಲ್ ಅಂತ ಕರಿತೀವಿ. ನೆಕ್ಸ್ಟು ಇದು ರೆಕ್ಕೆ ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಲಾಲ್ ಕಲರ್ ಇದೆ, ಸೊ ಇದು ಲಾಲ್ ಕಟ್. ನೆಕ್ಸ್ಟ್ ತಾಮ್ರಾಲಲ್ಲಿ ಕೂಡ 3 ಟೈಪ್ ಇದೆ ಫ್ರೆಂಡ್ಸ್. ಒಂದು ಈ ರೀತಿ ಫುಲ್ ಡಾರ್ಕ್ ಆಗಿ ಇತ್ತು ಅಂದರೆ ಅದನ್ನು ನಗೀನಾ ತಾಮ್ರಾಲ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆನಾ, ನನ್ನ ಫೋಟೋ ಯಾವುದು ಹಾಕಿಲ್ಲ, ಇದೊಂದೇ ಹಾಕಿರ್ತೀನಿ ನೋಡ್ಕೊಳ್ಳಿ. ಈ ಥರ ಡಾರ್ಕ್ ಶೇಡ್ ಇರೋ ತಾಮ್ರಾಲನ್ನು ನಗೀನಾ ತಾಮ್ರಾಲ್ ಅಂತ ಕರಿತೀವಿ. ಸ್ವಲ್ಪ ಲೈಟ್ ಶೇಡ್ ಇರೋದು, ಫುಲ್ ಅಲ್ಲ, ಸ್ವಲ್ಪ ಲೈಟ್ ಶೇಡ್ ಇರೋ ತಾಮ್ರಾಲನ್ನು ಕೆಂಪು ತಾಮ್ರಾಲ್ ಅಂತ ಕರಿತೀವಿ ಫ್ರೆಂಡ್ಸ್, ಅಥವಾ ಲಾಲ್ ತಾಮ್ರಾಲ್ ಅಂತ ಕರಿತೀವಿ. ನಿಮ್ಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊತೀನಿ. ನೆಕ್ಸ್ಟು ಅದ್ರಿಗಿಂತ ಫುಲ್ ಲೈಟ್ ಶೇಡ್, ಒಂಥರ ಬಿಳಿ ಕಲರ್ ಇರೋ ತಾಮ್ರಾಲನ್ನು ಬಿಳಿ ತಾಮ್ರಾಲ್ ಅಂತ ಕರಿತೀವಿ. ವೈಟ್ ಶೇಡ್ ಇರುತ್ತೆ. ಇದರಿಂದ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ತಾಮ್ರಾಲಲ್ಲಿ ಏನು ಕನ್ಫ್ಯೂಸ್ ಆಗಲ್ಲ. ಓಕೆನಾ, ನೆಕ್ಸ್ಟು ಇವಾಗೇನು ಫೋಟೋ ಡಿಸ್ಪ್ಲೇ ಆಗ್ತಿದೆ, ತಾಮ್ರಾಲ್ಗೂ ಇದಕ್ಕೂ ಡಿಫ್ರೆನ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೊಂಥರ ಮಣ್ಣು ಕಲರ್ ಇರುತ್ತೆ. ಓಕೆನಾ, ಮಣ್ಣು ಕಲರ್ ಇರೋ ಪಾರಿವಾಳನ ಗೇರ್ವಾ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆನಾ, ಈಸಿಯಾಗಿ ಇದನ್ನು ಐಡೆಂಟಿಫೈ ಮಾಡ್ಬೋದು, ಗೇರ್ವಾ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಫೋಟೋ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇದು ಗೇರ್ವಾನೇ ಬ್ರೋ, ಇದೇನು ಭಾರಿ ಡಿಫ್ರೆನ್ಸ್ ಇದೆ ಅಂತ ನೀವು ಕೇಳ್ಬೋದು. ಬಟ್ ಇದು ಗೇರ್ವಾಕ್ಕಿಂತ ಫುಲ್ ಲೈಟ್ ಕಲರ್ ಇದೆ. ನೀವು ಅಬ್ಸರ್ವ್ ಮಾಡಿ, ಅದ್ರ ಹಿಂದಕ್ಕಿರೋ ಬ್ಲ್ಯಾಕ್ ಬಿಡಿ ಫ್ರೆಂಡ್ಸ್, ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಫುಲ್ಲು ಇದು ಲೈಟಿಶ್ ಶೇಡಲ್ಲೇ ಇದೆ, ಗೇರ್ವಾದಲ್ಲೇ ಲೈಟ್ ಶೇಡು. ಇದನ್ನು ಕಾಶ್ನಿ ಅಂತ ಕರಿತೀವಿ ಫ್ರೆಂಡ್ಸ್, ಕಾಶ್ನಿ ಪಿಜನ್ ಅಂತ ಕರಿತೀವಿ. ಇದು ರೇರ್ ಪಿಜನ್ಸ್ ಫ್ರೆಂಡ್ಸ್, ಎಲ್ಲೂ ಸಿಗಲ್ಲ, ಇದ್ರೂ ಯಾರು ನಿಮಗೆ ಕೊಡಲ್ಲ. ಓಕೆನಾ, ಇದು ರೇರ್ ಪಿಜನ್ನು. ನೆಕ್ಸ್ಟು ಇವಾಗ ಯಾವ ಪಾರಿವಾಳ ಫೋಟೋ ಡಿಸ್ಪ್ಲೇ ಆಗ್ತಿದ್ದಿಲ್ಲ ಫ್ರೆಂಡ್ಸ್, ಇದು ಕತಂಗ್ ಅಂತ ಕರಿತೀವಿ. ಇದು ವೆರಿ ಫೇಮಸ್ ಪಾರಿವಾಳ, ನಿಮ್ಗೆಲ್ರಿಗೂ ಗೊತ್ತಿರುತ್ತಿದ್ದು. ಯಾಕಂದರೆ ಫ್ರೆಂಡ್ಸ್, ಇದು ಕತಂಗ್ ಅಂತ ಯಾಕೆ ಕರಿತೀವಿ ಅಂದರೆ, ಇದು ತಾಮ್ರಾಲ್ ಥರನೂ ಇಲ್ಲ, ಮಕ್ಷಿ ಥರನೂ ಇಲ್ಲ, ಗೇರ್ವಾ ಥರನೂ ಇಲ್ಲ, ಯಾವ ಪಾರಿವಾಳದ ಕಲರು ಇಲ್ಲ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಇದೆ. ಓಕೆನಾ, ಈ ರೀತಿ ಮಿಕ್ಸ್ ಕಲರ್ ಇರೋ ಪಾರಿವಾಳನ ಕತಂಗ್ ಅಂತ ಕರಿತೀವಿ. ಇದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಇವಾಗ ಏನು ಪ್ರೊಫೈಲ್ ಫೋಟೋ ಡಿಸ್ಪ್ಲೇ ಆಗಿದೆಯೋ ಇದು ಬೂರಿ ಅಂತ ಕರಿತೀವಿ ಫ್ರೆಂಡ್ಸ್. ಇದು ರೋಷನ್ಗಿಂತ ಲೈಟ್ ಶೇಡ್ ಇರುತ್ತೆ. ಓಕೆ, ನಂತರ ಬೂದಿ ಕಲರ್ ಇರುತ್ತೆ. ಕೋಳಿಗಳಲ್ಲಾದರೆ ನೀವು ಬೂಬಾ ಅಂತ ಕರಿತೀವಿ, ಅದೇ ಪಾರಿವಾಳದಲ್ಲಾದರೆ ಈ ರೀತಿ ಬಣ್ಣ ಇರೋ ಪಾರಿವಾಳನ ಬೂರಿ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆನಾ, ನೆಕ್ಸ್ಟು ನಾನೀಗ ಎಲ್ಲ ಪಾರಿವಾಳ ನನಗೆ ಗೊತ್ತಿರೋದ್ರದ್ದೆಲ್ಲ ಫೋಟೋನು ಕಲರ್ನು ಡಿಸ್ಪ್ಲೇ ಹಾಕಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಹಾಕಿ, ಅಥವಾ ಬೇರೆ ಬಣ್ಣ ಇದೆ ಬ್ರೋ ಅಂತ ಅನ್ನೋರು ಕಮೆಂಟ್ ಹಾಕಿ, ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ, ವೀಡಿಯೋಗೆಲ್ಲ ಲೈಕ್ ಮಾಡಿ, ಇದರಿಂದ ನನಗೂ ಕೂಡ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ರಿಗೂ ಅರ್ಥ ಆಗಿರುತ್ತೆ ಆ್ಯಂಡ್ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.